ನಮಸ್ಕಾರ. ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ರೇಷ್ಮಾ ಉಡುಪಿ. ಜಾನ್ಸನ್ ನಿಕ್ಷಿತ್ ಫೈಟರ್ಸ್ ಕುಂದಾಪುರ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ವಿಶ್ವಕಪ್ ಶಾಮನೂರು ಡೈಮಂಡ್ 2024 ವಿನೂತನ ಚಾಂಪಿಯನ್ಸ್. ದಾವಣಗೆರೆ ಇಲ್ಲಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶಾಮನೂರು ಡೈಮಂಡ್ ಮತ್ತು ಶಿವಗಂಗಾ ಕಪ್ನ ಫೈನಲ್ನಲ್ಲಿ ಜಾನ್ಸನ್ ನಿಕ್ಷಿತ್ ಫೈಟರ್ಸ್ ಕುಂದಾಪುರ ತಂಡ ಬಲಿಷ್ಠ ಪ್ರಕೃತಿ ನ್ಯಾಶ್ ಬೆಂಗಳೂರು ತಂಡವನ್ನ ಮಣಿಸಿ ಚಾಂಪಿಯನ್ ಪಟ್ಟವನ್ನ ತನ್ನದಾಗಿಸಿಕೊಂಡಿದೆ. ಉದಯೋನ್ಮುಖ ಆಟಗಾರರ ಪಡೆ ನಂಜನಗೂಡು 11 ಕ್ರಿಕೆಟರ್ಸ್ ತೃತೀಯ ಬಹುಮಾನ ಪಡೆದರು. ಈ ಬಗ್ಗೆ ಮಾತನಾಡಲು ಜಾನ್ಸನ್ ನಿಕ್ಷಿತ್ ಫೈಟರ್ಸ್ ತಂಡದ ಮಾಲೀಕರಾದ ರವಿ ಹೆಗ್ಡೆ ಇವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿ ಹೆಗ್ಡೆ ಅವರೇ, ಮೊದಲಿಗೆ ಅಭಿನಂದನೆಗಳು. ನಮಸ್ತೆ, ಥ್ಯಾಂಕ್ ಯು ಮೇಡಮ್. ಟೆನ್ನಿಸ್ ಬಾಲ್ ಕ್ರಿಕೆಟ್ನ ವಿಶ್ವಕಪ್ ಎಂದೇ ಪ್ರಸಿದ್ಧಿ ಪಡೆದ ದಾವಣಗೆರೆ ಪಂದ್ಯಾಟ ಜಯಿಸಿದ್ದೀರಿ, ಹೇಗೆ ಅನಿಸ್ತಿದೆ ಸರ್? ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲಿ ನಾವು ತುಂಬಾ ಸಲ ಭಾಗವಹಿಸಿದ್ದೇವೆ, ಆದ್ರೆ ಸೆಮಿಫೈನಲ್ ಮತ್ತೆ ಕ್ವಾರ್ಟರ್ ಫೈನಲ್ ಅಲ್ಲಿ ತುಂಬಾ ಮ್ಯಾಚ್ ಒಳ್ಳೆ ಗೆಲ್ಲುವಂತ ಮ್ಯಾಚ್ ಕೂಡ ಸೋತಿದ್ದೇವೆ. ಇದು ಬಾರಿ ಖುಷಿಯಾಗಿದೆ ನಮ್ಗೆ, ಫಸ್ಟ್ ಬಂದಿದ್ದೇವೆ. ಸರ್, ನಿಮ್ಮ ತಂಡದಲ್ಲಿ ಹೆಚ್ಚಾಗಿ 20ರ ಹರೆಯದ ಕುಂದಾಪುರ ಪರಿಸರದ ಯುವಕರನ್ನೇ ಆಡಿಸಿದ್ದೀರಿ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಏನಂದ್ರೆ ಈಗ ಸ್ವಲ್ಪ ಕ್ರಿಕೆಟ್ ಇಂಟ್ರೆಸ್ಟ್ ಮಕ್ಕಳಿಗೆಲ್ಲ ಕೈದಾಗಿದೆಯಾ, ಎಲ್ಲ ಜಾಸ್ತಿ ಮೊಬೈಲ್ ಅಲ್ಲೇ ಆಡುವವರು ಮಕ್ಕಳು ಅದೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಯಂಗ್ಸ್ಟರ್ ಚಾನ್ಸ್ ಕೊಟ್ರೆ ಈಗ ಟೀಮ್ ಅನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೋದಂತ ಒಂದು ವಿಶ್ವಾಸದಿಂದ ಸ್ವಲ್ಪ ಯಂಗ್ಸ್ಟರ್ ಅನ್ನೇ ಜಾಸ್ತಿ ಆಡಿಸ್ತಾ ಇದ್ದೇವೆ. ನಿಮ್ಮ ತಂಡದ ಪ್ರಮುಖ ಆಟಗಾರರಾದ ರಾಜ ಮತ್ತು ಹರೀಶ್ ಅನುಪಸ್ಥಿತಿಯಲ್ಲಿ ಕೂಡ ಪಂದ್ಯಾಟ ಗೆದ್ದಿದ್ದೀರಿ, ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ರಾಜ ಮತ್ತೆ ಹರೀಶ್ ಇಲ್ದೆ ನಾವು ಸ್ವಲ್ಪ ಗೆಲ್ಲುವುದು ಕಷ್ಟ ಅಂತ ಮನ್ಸಲ್ಲಿ ಇತ್ತು. ಬಟ್ ಅದನ್ನು ಈ ಉಳಿದಂತ ಪ್ಲೇಯರ್ ಎಲ್ಲರೂ ಚಾಲೆಂಜಿಂಗ್ ಆಗಿ ತಕೊಂಡು ಒಳ್ಳೆ ಆಟ ಆಡಿ ಜಯಿಸಿದ್ದಾರೆ. ಶ್ರೀಲಂಕಾ ತಂಡದ ಎದುರಿನ ಸೆಮಿಫೈನಲ್ ಪಂದ್ಯದ ಅನುಭವ ಹೇಗಿತ್ತು ಸರ್? ಅದು ನಾವು ಸೇಮ್ ಇಂಡಿಯಾ ಶ್ರೀಲಂಕಾ ಮ್ಯಾಚ್ ಟಿವಿಯಲ್ಲೆಲ್ಲ ನೋಡುವಾಗ ಯಾವ ಟೈಪ್ ಸ್ಪಿರಿಟ್ ಇರ್ತಿತ್ತು, ಇಂಡಿಯಾ ಗೆಲ್ಲಿ ಗೆಲ್ಲಿ ಅಂತ. ನಮ್ಗೆ ಹಾಗೆ ನಮ್ ಟೀಮ್ ಗೆಲ್ಲಿ ಅಂತ ಭಯಂಕರ ಆಸೆ ಇತ್ತು. ಅದು ಗೆದ್ರ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಮತ್ತು ಜಾಸ್ತಿ ಆಯ್ತು. ಟೀಮಿಗೆ ಪ್ಲೇಯರ್ಸ್ ಎಲ್ಲ ಹರಿ ಮತ್ತೆ ಬೌಲರ್ಸ್ ಕೂಡ ಎಲ್ಲ ಒಳ್ಳೆ ಹಾಕಿದ್ರು. ಅದರಲ್ಲಿ ಅವನು ಬ್ಯಾಟಿಂಗ್ ಒಳ್ಳೆ ಚೆನ್ನಾಗಿ ಮಾಡಿದ್ರಿಂದ ತಂಡ ಸ್ವಲ್ಪ ಈಸಿಯಲ್ಲಿ ವಿನ್ ಆಗಿದೆ. ನಿಮ್ಮ ತಂಡದ ಆರಂಭಿಕ ಆಟಗಾರ ಹರೀಶ್ ಇವರ ಪ್ರದರ್ಶನ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಹರಿ ನಮ್ಮ ರಾಜ ಸಾಲಿಗ್ರಾಮ ಮತ್ತೆ ಹರೀಶ್ ಮಂಗಳೂರು ಇಲ್ದೇ ಇದ್ರು ಇದನ್ನು ಅವನು ಒಬ್ನೇ ಕವರ್ ಮಾಡಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿ ನಮ್ಗೆ ಜಯಿಸಿ ಕೊಟ್ಟಿದ್ದ. ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್, ಮತ್ತೆ ಯಾವ ಬೌಲರಿಗೂ ಕೂಡ ಹೆದರದೆ ಆಡ್ತಾ ಅವನು, ಸ್ವಲ್ಪ ಒಳ್ಳೆ ಡೈರಿಂಗ್ ಅಲ್ಲೇ ಮತ್ತೆ ಎಲ್ಲಾ ಕಡೆ ಆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅವನಿಗೆ. ಈಗ ಹೊರ ರಾಜ್ಯದಲ್ಲಿ ಕೂಡ ಆಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಚೆನ್ನೈಯಲ್ಲಿ ಇಲ್ಲೆಲ್ಲ ಹೋಗ್ತಾ ಇರ್ತಾ ಆಡ್ಲಿಕ್ಕೆ. ಆದ್ರಿಂದ ಸ್ವಲ್ಪ ಶ್ರೀಲಂಕಾ ಬೌಲರ್ಸ್ ಗೆ ಒಳ್ಳೆ ರೀತಿಯಲ್ಲಿ ಆಡಿದ ಅವನು. ಅದೇ ಪಂದ್ಯಾಟವನ್ನು ಜಯಿಸಲು ಅವನು ಸ್ವಲ್ಪ ಪ್ರಮುಖ ಕಾರಣ. ಬ್ಯಾಟಿಂಗ್ ಅಲ್ಲೆಲ್ಲ ಒಳ್ಳೆ ಮಾಡಿದ್ದಾನೆ. ಹೀಗೆ ಸದಾ ಯಶಸ್ಸು ನಿಮ್ಮದಾಗ್ಲಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಎಲ್ಲ ಸ್ಪೋರ್ಟ್ಸ್ ಕನ್ನಡ ವೆಬ್ಸೈಟ್ ನ ಎಲ್ಲರಿಗೂ ನಮ್ಮ ಜಾನ್ಸನ್ ಕಡೆಯಿಂದ ಹಾಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.